ಆನೆಗುಂದಿ ಅವರು ನೀಡುವಂತ ನಮ್ಮ ಗಮನಕ್ಕೆ ತಂದಿರ್ತಾರೆ. ಇದ್ರ ಕುರಿತು ನಾನು SP ಅವರೊಂದಿಗೆ ಚರ್ಚೆ ಮಾಡಿ ವಿಚಾರಣೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಲಿಕ್ಕೆ ನಾನು ಈಗಾಗಲೇ ಅವ್ರಿಗೆ ಮಾತಾಡ್ತೀನಿ. ಯಾರು ತಪ್ಪಿಸ್ತಾರೆ ಅವ್ರ ಮೇಲೆ ಕ್ರಮ ಆಗ್ಬೇಕು ಅಂತ ಸಹ ನಾವು SP ಅವ್ರಿಗೆ ಮಾತಾಡ್ತೀವಿ. ಎರಡನೇದು ನಮ್ಮ ಚೆನ್ನಪ್ಪ ಆನೆಗುಂದಿ ಅವರು ಕೆಲವು ಅಂಗನವಾಡಿ ಕಾರ್ಯಕರ್ತಗೊಳಿಸುವ ಬಗ್ಗೆ ಇತ್ತೀಚೆಗೆ ನಾವು ಮಾಡಿರ್ತಕ್ಕಂಥದ್ದು ಮಾವಿನಮಟ್ಟಿಯಲ್ಲಿ ಇವರು ನಾವು ಏನು ತತ್ತಿಗಳದ್ದು ಕಂಪ್ಲೇಂಟ್ ಬಂತು ರಿಪಬ್ಲಿಕ್ ಟಿವಿನಲ್ಲಿ ಅದನ್ನ ನಾವು ಪರಿಶೀಲನೆ ಮಾಡಿದ್ವಿ. ಬಟ್ ಅದರಲ್ಲಿ ಅವ್ರದ್ದು ಯಾವುದೇ ಲೋಪ ಇಲ್ಲ. ಆದ್ರೆ ಅವ್ರದ್ದು ಅಂಗನವಾಡಿ ನಾವು ಪರಿಶೀಲನೆ ಮಾಡಿದಾಗ ಸುಮಾರು 1 ವರ್ಷ ಮೀರಿ ಅವರು ರಿಜಿಸ್ಟರ್ಸ್ ಅಥವಾ ಯಾವುದೇ ಮೇಂಟೈನ್ ಮಾಡಿಲ್ಲ. ನಾವು ಏನಾದ್ರೂ ರಿಫರ್ ಮಾಡಬೇಕು ಸ್ಟಾಕ್ ಏನು ಬಂದಿದೆ ಯಾವ ರೀತಿ ವಿತರಣೆ ಮಾಡ್ತಾ ಇದಾರೆ ಅಂದ್ರೆ ಅವ್ರು ಯಾವುದೇ ದಾಖಲೆ ಮೇಂಟೈನ್ ಮಾಡಲಾದ ಕಾರಣಕ್ಕಾಗಿ ಅವ್ರಿಗೆ ಕಾಲಾವಕಾಶ ಕೊಟ್ಟು ನಾವು ಅಮಾನತು ಮಾಡ್ತೀವಿ. ತಾವು ತಮ್ಮೇಲೆ ಏನಾದ್ರು ಕಂಪ್ಲೇಂಟ್ ಬಂದ್ರೆ ನಾವು ಕಂಪ್ಲೇಂಟ್ ಬಂದ ಕೂಡಲೇ ಆಕ್ಷನ್ ತಗೊಳ್ಳಲ್ಲ. ಅದ್ರ ಬಗ್ಗೆ ನಾವು ಸೂಕ್ತ ವಿಚಾರಣೆ ಮಾಡ್ತೀವಿ. ತಪ್ಪಿದ್ರೆ ಮಾತ್ರ ತಮ್ಮನ್ನು ನಾವು ತೆಗೆದು ಹಾಕುವುದು ಅಥವಾ ಒಂದು ಕಾಲಾವಕಾಶ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ. ಬಟ್ ತಾವು ಈ ರೀತಿ ಏನು ನಿರ್ವಹಣೆ ಮಾಡದೇ ಇದ್ರೆ ಮಾತ್ರ ತಾವೇ ರೆಸ್ಪಾನ್ಸಿಬಲ್ ಆಗ್ತೀರಿ. ದಯವಿಟ್ಟು ಇದನ್ನು ತಾವು ಅರ್ಥ ಮಾಡ್ಕೊಳ್ಳಿ. ಈಗ ತಮ್ಮ ಬೇಡಿಕೆಗಳೇನಿದ್ರೆ ನಾನು ಕೇಳ್ಕೊಳ್ತೀನಿ. ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆದ ಆರ್ಡರ್ ಜಾರಿ ಮಾಡತ್ತಾರೆ ನೀವು. ಪಾಪ ಹೇಳ